ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಭಾರತ ಸಂವಿಧಾನದ ಪ್ರಸ್ತಾವನೆ ಹಾಗೂ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ. ಭಾರತದ ಸಂವಿಧಾನವು ಪ್ರಸ್ತಾವನೆಯಿಂದ ಪ್ರಾರಂಭವಾಗುತ್ತದೆ. ಪ್ರತಿಯೊಂದು ದೇಶದ ಸಂವಿಧಾನದಲ್ಲಿ ಪ್ರಸ್ತಾವನೆ ಇರುತ್ತೆ. ಪ್ರತಿಯೊಂದು ದೇಶದ ಸಂವಿಧಾನವು ಅದರ ಒಂದು ಪೂರ್ವ ಪೀಠಿಕೆಯಿಂದನೇ ಪ್ರಾರಂಭವಾಗುವುದು. ಅದರಂತೆ ನಮ್ಮ ಭಾರತದ ಸಂವಿಧಾನವೂ ಕೂಡ ಪ್ರಸ್ತಾವನೆಯಿಂದನೇ ಪ್ರಾರಂಭವಾಗುತ್ತೆ. ಪ್ರಸ್ತಾವನೆ ಅನ್ನೋದು ಏನು ಅಂತಂದ್ರೆ, ಇದು ಸಂವಿಧಾನದ ಪೀಠಿಕೆ ಆಗಿರುತ್ತೆ. ಇದು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುವಂತಹ ಆರಂಭಿಕ ಹೇಳಿಕೆಯಾಗಿದೆ ಫ್ರೆಂಡ್ಸ್. ನಾವು ವಿವರಣಾತ್ಮಕ ಆನ್ಸರ್ ಬರೆಯುವಾಗ ಪೀಠಿಕೆ ಬರಿತೀವಿ. ಆ ಪೀಠಿಕೆಯಲ್ಲಿ ಏನಿರುತ್ತಾ ಅಂದರೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ನಾವು ಪೀಠಿಕೆಯಲ್ಲಿ ಬರೆದಿರ್ತೀವಿ. ಅದೇ ರೀತಿಯಾಗಿ ಸಂವಿಧಾನ ಬೃಹತ್ ಗಾತ್ರದ್ದಾಗಿದೆ. 395 ವಿಧಿಗಳು ಮೂಲದಲ್ಲಿದ್ವು. ಪ್ರಸ್ತುತ ದಿನಮಾನದಲ್ಲಿ 470ಕ್ಕೂ ಹೆಚ್ಚು ವಿಧಿಗಳಿದ್ದಾವೆ. ಆನೆ ಗಾತ್ರದ ಸಂವಿಧಾನ ಅಂತಾನೂ ಬಹಳಷ್ಟು ಜನ ಅದರ ಬಗ್ಗೆ ಅಭಿಪ್ರಾಯ ಪಟ್ಟಿದ್ದಾರೆ ಫ್ರೆಂಡ್ಸ್. ಇಂಥ ಬೃಹತ್ ಗಾತ್ರದ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನ ಶಾರ್ಟ್ಕಟ್ ಆಗಿ ಈ ಪೀಠಿಕೆಯಲ್ಲಿ ತಿಳಿಸಲಾಗಿದೆ. ಪ್ರಸ್ತಾವನೆಯು ಸಂವಿಧಾನದ ಪೀಠಿಕೆಯಾಗಿದ್ದು, ಸಂವಿಧಾನದ ಗುರಿ ಮತ್ತು ಉದ್ದೇಶಗಳೇನು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಆರಂಭಿಕ ಹೇಳಿಕೆಯೇ ಈ ಪ್ರಸ್ತಾವನೆಯಾಗಿದೆ ಫ್ರೆಂಡ್ಸ್. ಇನ್ನು ಸಂವಿಧಾನದ ಮೂಲ ತತ್ವಗಳನ್ನು ಮತ್ತು ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸುತ್ತೆ. ಅದಕ್ಕೋಸ್ಕರ ಈ ಪ್ರಸ್ತಾವನೆಯನ್ನ ನಾವು ಸಂವಿಧಾನದ ಕೈಗನ್ನಡಿ ಅಂತ ಹೇಳ್ತೀವಿ ಫ್ರೆಂಡ್ಸ್. ಪ್ರಸ್ತಾವನೆಯನ್ನ ನಾವು ಸಂವಿಧಾನದ ಕೈಗನ್ನಡಿ ಅಂತ ಹೇಳ್ತೀವಿ. ಇನ್ನು ಪ್ರಸ್ತಾವನೆಯನ್ನ ಇಡೀ ವಿಶ್ವದಲ್ಲಿ ಪ್ರಥಮವಾಗಿ ಅಳವಡಿಸಿಕೊಂಡ ದೇಶ ಯಾವುದು ಅಂತಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ. ಅಮೆರಿಕ ಸಂಯುಕ್ತ ಸಂಸ್ಥಾನ ಪ್ರಸ್ತಾವನೆಯನ್ನು ಅಳವಡಿಸಿಕೊಂಡಿರುವಂತಹ ಪ್ರಥಮ ದೇಶವಾಗಿದೆ. ಇನ್ನು ನಮ್ಮ ಭಾರತ ಸಂವಿಧಾನವು ಈ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದಲೇ ಪ್ರಸ್ತಾವನೆ ಪರಿಕಲ್ಪನೆಯನ್ನು ಎರವಲು ಪಡೆದುಕೊಂಡಿದೆ ಫ್ರೆಂಡ್ಸ್. ಹಿನ್ನೆಲೆ. ಈ ಒಂದು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ. ನೆಹರು ಅವರು ಸಂವಿಧಾನ ರಚನಾ ಸಭೆಯ 3ನೇ ಸಭೆ 13/12/1946 ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ನೆಹರು ಅವರು ಮಂಡಿಸಿದಂತಹ ಧ್ಯೇಯಗಳ ನಿರ್ಣಯವೇ ಪ್ರಸ್ತಾವನೆಯ ಆಧಾರವಾಗಿದೆ ಫ್ರೆಂಡ್ಸ್. ಸಂವಿಧಾನ ರಚನಾ ಸಭೆಯ 3ನೇ ಸಭೆ 13 ಡಿಸೆಂಬರ್ 1946 ನಡೆಯುತ್ತೆ. ಆ ಒಂದು ತೃತೀಯ ಸಂವಿಧಾನ ರಚನಾ ಸಭೆಯಲ್ಲಿ ನೆಹರು ಅವರು ಧ್ಯೇಯಗಳ ನಿರ್ಣಯವನ್ನ ಮಂಡಿಸ್ತಾರೆ. ಅದೇ ಈ ಪ್ರಸ್ತಾವನೆಯ ಮೂಲವಾಗಿದೆ, ಪ್ರಸ್ತಾವನೆಗೆ ಆಧಾರವಾಗಿದೆ. ಈ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯು ಜನವರಿ 22, 1947 ಅಂಗೀಕರಿಸಿ ಅನುಮೋದಿಸುತ್ತೆ. ಅದಾದ ನಂತರ ಈ ಧ್ಯೇಯಗಳ ನಿರ್ಣಯದಲ್ಲಿ ಅನೇಕ ಮಾರ್ಪಾಡು ಮಾಡಲಾಗುತ್ತೆ, ಅನೇಕ ಚೇಂಜಸ್ ಮಾಡಲಾಗುತ್ತೆ. ಅದಾದ ನಂತರ ಪ್ರಸ್ತಾವನೆಯ ರೂಪದಲ್ಲಿ 1949 ಅಕ್ಟೋಬರ್ 17 ಮತದಾನದ ಮೂಲಕ ನಿರ್ಧರಿಸಲ್ಪಡಲಾಗುತ್ತೆ. ಈ ಧ್ಯೇಯಗಳ ನಿರ್ಣಯದಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ಅದನ್ನ ಧ್ಯೇಯಗಳ ನಿರ್ಣಯ ಅನ್ನೋದನ್ನ ಪ್ರಸ್ತಾವನೆಯ ರೂಪದಲ್ಲಿ 1949 ಅಕ್ಟೋಬರ್ 17 ಮತದಾನ ಮಾಡುವ ಮೂಲಕ ನಿರ್ಧರಿಸಲಾಗುತ್ತೆ. ಇನ್ನು 1976 42ನೇ ತಿದ್ದುಪಡಿಯ ಮೂಲಕ ಈ ಪ್ರಸ್ತಾವನೆಗೆ, ಸಂವಿಧಾನದ ಈ ಪೂರ್ವ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನು ಸೇರಿಸಲಾಗುತ್ತೆ. ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎನ್ನುವಂತಹ 3 ಪದಗಳನ್ನು ಪ್ರಸ್ತಾವನೆಗೆ ಸೇರಿಸಲಾಗುತ್ತೆ. ಮೂಲ ಪ್ರಸ್ತಾವನೆಯಲ್ಲಿ ಈ 3 ಪದಗಳು ಇರಲಿಲ್ಲ.
1976ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ ಈ ಒಂದು ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ 3 ಪದಗಳನ್ನು ಸೇರಿಸಲಾಗುತ್ತೆ ಫ್ರೆಂಡ್ಸ್. ಈ 1976ರ ಸಂದರ್ಭದಲ್ಲಿ ಅಂದಿನ ಪ್ರಧಾನಿ ಯಾರಾಗಿರ್ತಾರ ಅಂದರೆ ಇಂದಿರಾ ಗಾಂಧಿ ಅವರಾಗಿರ್ತಾರೆ. ಈ 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತಾನೂ ಹೇಳ್ತೀವಿ ಫ್ರೆಂಡ್ಸ್. ತಿದ್ದುಪಡಿ ಬಗ್ಗೆ ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ಕ್ಲಾಸ್ ಮಾಡುವಾಗ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಹೇಳ್ತೀನಿ ನಾನು. ನೋಡಿ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಹೀಗಿದೆ ಫ್ರೆಂಡ್ಸ್. ಇದ್ರ ಬಗ್ಗೆ ಬಹಳಷ್ಟು ಸಲ ಕ್ವಶನ್ಸ್ಗಳು ಬಂದಿದ್ದಾವೆ. ಅದಕ್ಕೆ ಇದು ಪ್ರತಿಯೊಂದು ಲೈನು, ಪ್ರತಿಯೊಂದು ಪ್ರಮುಖವಾಗಿರುವಂತಹ ಪದಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇದು ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಫ್ರೆಂಡ್ಸ್. ಈ ರೀತಿಯಾಗಿ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನಾವು ನೋಡಬಹುದು. ಇನ್ನು ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಬಗ್ಗೆ ಬಹಳಷ್ಟು ಜನ ತಮ್ಮದೇ ಆಗಿರುವಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಠಾಕೂರ್ ದಾಸ್ ಭಾರ್ಗವ್ ಇವರು ನಮ್ಮ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಈ ರೀತಿ ಹೇಳ್ತಾರೆ. ಭಾರತ ಸಂವಿಧಾನದ ಅತಿ ಮುಖ್ಯ ಭಾಗವೆಂದರೆ ಪ್ರಸ್ತಾವನೆಯಾಗಿದೆ. ಇದು ಸಂವಿಧಾನದ ಹೃದಯ ಹಾಗೂ ಒಡವೆ ಇದ್ದಂತೆ ಮತ್ತು ಅತ್ಯಂತ ವೈಭವದ ಹಾಗೂ ಸೊಗಸಾದ ಕಾವ್ಯವಿದ್ದಂತೆ. ಇನ್ನು KM ಮುನ್ಷಿ, ಇದ್ರ ಬಗ್ಗೆನೂ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ. ಈ ಹಿಂದೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಈ ವ್ಯಾಖ್ಯೆಗಳ ಬಗ್ಗೆ ಕ್ವಶನ್ಸ್ಗಳು ಬಂದಿರೋದನ್ನು ನಾವು ನೋಡ್ಬೋದು ಫ್ರೆಂಡ್ಸ್. ಇನ್ನು KM ಮುನ್ಷಿ ಅವರು ಏನು ಹೇಳ್ತಾರ ಅಂದರೆ, ಈ ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯು ರಾಜಕೀಯ ಜಾತಕ ಅಂತ ಹೇಳ್ತಾರೆ. NA ಪಾಲ್ಕಿವಾಲಾ ಸಂವಿಧಾನದ ಗುರುತಿನ ಚೀಟಿ. ಇನ್ನು ಅರ್ನೆಸ್ಟ್ ಬಾರ್ಕರ್ ಅವರ ಪ್ರಕಾರ ಸಂವಿಧಾನದ ಕೀಲಿ ಕೈ. ಇನ್ನು ಶ್ರೀ ಅಲ್ನಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇವರೇನು ಹೇಳ್ತಾರ ಅಂದರೆ, ಸಂವಿಧಾನದ ಪ್ರಸ್ತಾವನೆಯು ನಮ್ಮ ಬಹುದಿನಗಳ ಆಲೋಚನೆಯನ್ನು ಅಥವಾ ಕನಸನ್ನು ವ್ಯಕ್ತಪಡಿಸುತ್ತದೆ. ಶ್ರೀ M ಹಿದಾಯತ್ ಉಲ್ಲಾ ಇವರೇನು ಹೇಳ್ತಾರ ಅಂದರೆ, ಪ್ರಸ್ತಾವನೆಯು ನಮ್ಮ ರಾಜಕೀಯ ಸಮಾಜದ ಮಾದರಿಯನ್ನು ಪ್ರಸ್ತುತಪಡಿಸುವ ನಮ್ಮ ಸಂವಿಧಾನದ ಆತ್ಮವಾಗಿದೆ. ಈ ರೀತಿಯಾಗಿ ಇವರೆಲ್ಲರೂ ಸಹ ತಮ್ಮದೇ ಆಗಿರುವಂತಹ ಅಭಿಪ್ರಾಯದಲ್ಲಿ ಈ ಒಂದು ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಅಭಿವ್ಯಕ್ತಪಡಿಸ್ತಾರೆ ಫ್ರೆಂಡ್ಸ್. ಇನ್ನು ಪ್ರಸ್ತಾವನೆಯಲ್ಲಿರುವಂತಹ ಪ್ರಮುಖ ಅಂಶಗಳು, ಪ್ರಸ್ತಾವನೆ ಏನೆಲ್ಲ ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಅನ್ನೋದು ನೋಡೋದಾದರೆ, ಭಾರತೀಯರಾದ ನಾವು, ಈ ಪ್ರಸ್ತಾವನೆ ಆರಂಭವಾಗುವುದು ಈ ಹೇಳಿಕೆಯಿಂದ. ಭಾರತೀಯರಾದ ನಾವು ಅನ್ನುವಂತಹ ಪದ ಏನಿದೆಯಲ್ಲ, ಇದು ಏನು ಸೂಚಿಸುತ್ತಾ ಅಂತಂದರೆ, ನಮ್ಮ ಒಂದು ಭಾರತದ ಸಂವಿಧಾನವು ಭಾರತೀಯರಿಂದಲೇ ರಚನೆಯಾಗಿರುವಂಥದ್ದನ್ನು ಸೂಚಿಸುತ್ತೆ. ನಮ್ಮ ಸಂವಿಧಾನವು ಭಾರತೀಯರಾದ ನಾವು ಎಂದು ಆರಂಭಗೊಳ್ಳುತ್ತದೆ. ಭಾರತದ ಸಂವಿಧಾನವು ಭಾರತೀಯರಿಂದಲೇ ರಚಿಸಲ್ಪಟ್ಟಿದೆ ಎಂಬುದನ್ನು ಸೂಚಿಸುತ್ತೆ ಫ್ರೆಂಡ್ಸ್. ಇನ್ನು ನಮ್ಮ ರಾಷ್ಟ್ರದಲ್ಲಿ ಪ್ರಜೆಗಳ ಪರಮಾಧಿಕಾರದ ಮೂಲ ಎಂಬುದನ್ನು ಸೂಚಿಸುತ್ತೆ. ಇಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪರಮಾಧಿಕಾರ ಯಾರಲ್ಲಿದೆ, ಪ್ರಜೆಗಳಲ್ಲಿ ಇದೆ ಅನ್ನೋದನ್ನು ಸಹ ಈ ಒಂದು ಪದ ತಿಳಿಸುತ್ತೆ ಫ್ರೆಂಡ್ಸ್. ಸಾರ್ವಭೌಮ ರಾಷ್ಟ್ರ,
ನಮ್ಮ ರಾಷ್ಟ್ರವು ಆಂತರಿಕ ಹಾಗೂ ಬಾಹ್ಯ ಪರಮಾಧಿಕಾರವನ್ನು ಹೊಂದಿದೆ ಅನ್ನೋದನ್ನ ಸೂಚಿಸುತ್ತೆ. ನಮ್ಮ ರಾಷ್ಟ್ರ ಆಂತರಿಕ ಆಡಳಿತದಲ್ಲಿ ಸ್ವತಂತ್ರ ನೀತಿಯನ್ನ ಅನುಸರಿಸುತ್ತೆ ಹಾಗೂ ಬಾಹ್ಯ ವಿದೇಶಾಂಗ ನೀತಿಯಲ್ಲಿನೂ ಸಹ ಸ್ವಾತಂತ್ರ್ಯ ನೀತಿಯನ್ನ ಅನುಸರಿಸುತ್ತೆ. ಯಾವುದೇ ಒಂದು ವಿದೇಶದ ಒಂದು ಅಧೀನಕ್ಕೆ ನಮ್ಮ ಒಂದು ಭಾರತ ಒಳಪಟ್ಟಿಲ್ಲ. ಆಂತರಿಕವಾಗಿಯೂ ಸ್ವತಂತ್ರ ನೀತಿ ಅನುಸರಿಸುತ್ತೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹರಿಸುವಾಗ, ಒಪ್ಪಂದ ಮಾಡಿಕೊಳ್ಳುವಾಗನೂ ಸಹ ಸ್ವತಂತ್ರ ನೀತಿ ಅನುಸರಿಸುತ್ತೆ. ಯಾವುದೇ ಒಂದು ಬೇರೆ ದೇಶದ ಅಧೀನಕ್ಕೆ ಒಳಪಟ್ಟಿಲ್ಲ. ಅದಕ್ಕೋಸ್ಕರ ಈ ಸಾರ್ವಭೌಮ ರಾಷ್ಟ್ರ ಅನ್ನೋದು ಏನು ಸೂಚಿಸುತ್ತಾ ಅಂದರೆ, ನಮ್ಮ ಒಂದು ಭಾರತ ದೇಶವು ಆಂತರಿಕವಾಗಿ ಬಾಹ್ಯವಾಗಿ ಪರಮಾಧಿಕಾರವನ್ನು ಹೊಂದಿದೆ. ಯಾವುದೇ ಒಂದು ದೇಶದ ಅಧೀನಕ್ಕೆ ಒಳಪಟ್ಟಿಲ್ಲ. ಬೇರೆ ಯಾವ ದೇಶವೂ ಸಹ ನಮ್ಮ ಒಂದು ಆಂತರಿಕ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅನ್ನೋದನ್ನ ಸೂಚಿಸುತ್ತೆ ಫ್ರೆಂಡ್ಸ್. ಇನ್ನು ಸಮಾಜವಾದಿ ರಾಷ್ಟ್ರ. ಈ ಸಮಾಜವಾದಿ ಅನ್ನುವಂತಹ ಪದ ಮೂಲ ಪ್ರಸ್ತಾವನೆಯಲ್ಲಿ ಇರಲಿಲ್ಲ ಫ್ರೆಂಡ್ಸ್. ಇದನ್ನ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವ ಮೂಲಕ ಸಮಾಜವಾದಿ ಎಂಬ ಪದವನ್ನ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಲಾಯಿತು. ಸಮಾಜವಾದ ಅನ್ನೋದು ಏನು ಅನ್ನೋದು ನೋಡೋದಾದ್ರೆ, ಇದು ಯಾವೆಲ್ಲ ತತ್ವಗಳನ್ನು ಒಳಗೊಂಡಿರುತ್ತೆ ಅನ್ನೋದು: ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಂಪತ್ತಿನ ಸಮಾನ ಹಂಚಿಕೆ, ಪ್ರತಿಯೊಬ್ಬ ಪೌರನಿಗೆ ಜೀವನಾವಶ್ಯಕ ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಇವು ಮುಂತಾದವು ಏನಪ್ಪ ಅಂದರೆ ಸಮಾಜವಾದದ ತತ್ವಗಳಾಗಿವೆ ಫ್ರೆಂಡ್ಸ್. ನಮ್ಮ ರಾಜ್ಯ ನೀತಿ ನಿರ್ದೇಶಕ, ನಮ್ಮ ಸಂವಿಧಾನದಲ್ಲಿರುವಂತಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿನೂ ಸಹ ಸಮಾಜವಾದಿ ತತ್ವಗಳು ಇದ್ದಾವೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಈ ಸಮಾಜವಾದಿ ಅನ್ನುವಂತಹ ಪದ್ಧತಿ ಯಾವ ರೀತಿಯಾಗಿದೆ ಅಂತಂದರೆ ಮಿಶ್ರ ಆರ್ಥಿಕ ಪದ್ಧತಿಯಾಗಿದೆ. ಮಿಶ್ರ ಆರ್ಥಿಕ ಪದ್ಧತಿಯನ್ನಾಗಿ ನಾವು ಈ ಸಮಾಜವಾದಿ ತತ್ವವನ್ನು ಅಂಗೀಕರಿಸಿದ್ದೀವಿ. ನಮ್ಮ ಮಿಶ್ರ ಆರ್ಥಿಕ ಪದ್ಧತಿ ಅಂದರೆ ಏನು ಅಂದರೆ, ಇಲ್ಲಿ ಖಾಸಗಿ ಹಾಗೂ ಸಾರ್ವಜನಿಕ ವಲಯಗಳು ಒಟ್ಟಾಗಿ ಕಾರ್ಯನಿರ್ವಹಿಸ್ತವೆ. ನಮ್ಮ ಭಾರತದಲ್ಲಿ ಖಾಸಗಿ ಹಾಗೂ ಸಾರ್ವಜನಿಕ ವಲಯಗಳು ಸೇರಿಕೊಂಡು ಕಾರ್ಯನಿರ್ವಹಿಸ್ತವೆ ಫ್ರೆಂಡ್ಸ್. ಇಲ್ಲಿ ಬಂಡವಾಳಶಾಹಿ ಮತ್ತು ಸಮಾಜವಾದ ಎರಡೂ ಅಂಶಗಳು ಇರ್ತವೆ. ಸಾರ್ವಜನಿಕ ಹಾಗೂ ಖಾಸಗಿ ವಲಯಗಳ ಸಹಬಾಳ್ವೆ ನಮ್ಮ ಭಾರತದಲ್ಲಿ ನಾವು ಕಾಣ್ತೀವಿ. ಅದಕ್ಕೋಸ್ಕರ ಮಿಶ್ರ ಆರ್ಥಿಕ ಪದ್ಧತಿ ಅಂತ ಅಂಗೀಕರಿಸಲಾಯಿತು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸಮಾಜವಾದಿ ತತ್ವ ಇದೆ. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಈ ಒಂದು ಸಮಾಜವಾದಿ ತತ್ವ ಹೇಗಿದೆ ಅನ್ನೋದು ನೋಡೋದಾದರೆ ಮಿಶ್ರ ಆರ್ಥಿಕ ಪದ್ಧತಿಯನ್ನು ಒಳಗೊಂಡಿದೆ ಫ್ರೆಂಡ್ಸ್. ಇನ್ನು ಈ ಸಮಾಜವಾದಿ ಅನ್ನುವಂತಹ ಪರಿಕಲ್ಪನೆ ಬರಲಿಕ್ಕೆ ಕಾರಣ ಏನು ಅನ್ನೋದಾದರೆ, 1955ರಲ್ಲಿ ತಮಿಳುನಾಡಿನ ಅವಾಡಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿರ್ತಾರ ಅಂತಂದರೆ ದೇವರ್ ಎನ್ನುವರು ವಹಿಸಿರ್ತಾರೆ. ಈ ಒಂದು ಅಧಿವೇಶನದಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಕುರಿತು ಒಂದು ನಿರ್ಣಯವನ್ನು ಅಂಗೀಕರಿಸಲಾಗುತ್ತೆ. ಆ ಒಂದು ನಿರ್ಣಯದಲ್ಲಿ ಸಮಾಜವಾದಿ ತತ್ವವನ್ನು ಬೆಂಬಲಿಸಿದ್ದರಿಂದ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಪದವನ್ನು ಸೇರಿಸಲಾಗುತ್ತೆ ಫ್ರೆಂಡ್ಸ್. 1955ರಲ್ಲಿ ತಮಿಳುನಾಡಿನ ಅವಾಡಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಸಂಪತ್ತಿನ ಸಮಾನ ಹಂಚಿಕೆ ಕುರಿತು ಅಂಗೀಕರಿಸಿದ ನಿರ್ಣಯದಲ್ಲಿ ಸಮಾಜವಾದಿ ತತ್ವವನ್ನು ಬೆಂಬಲಿಸಲಾಗುತ್ತೆ. ಅದಕ್ಕೋಸ್ಕರ ನಮ್ಮ ಭಾರತದ ಸಂವಿಧಾನದಲ್ಲಿ ಈ ಒಂದು ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಪದವನ್ನು ಸೇರಿಸಲಾಗುತ್ತೆ ಫ್ರೆಂಡ್ಸ್. ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತತೆ ಅನ್ನುವಂತಹ ಪದವು ಸಹ ಮೂಲ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವ ಮೂಲಕ ಜಾತ್ಯತೀತ ಎನ್ನುವಂತಹ ಪದವನ್ನು ಪ್ರಸ್ತಾವನೆಗೆ ಸೇರಿಸಲಾಗುತ್ತೆ. ಜಾತ್ಯತೀತತೆ ಅಂದರೇನು? ಎಲ್ಲ ಧರ್ಮಗಳನ್ನು ಸಮಾನರಾಗಿ ಕಾಣುವುದೇ ಜಾತ್ಯತೀತತೆ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಪ್ರಾಶಸ್ತ್ಯ ಕೊಡಂಗಿಲ್ಲ. ಎಲ್ಲ ಧರ್ಮದವರಿಗೂ ಸಮಾನವಾಗಿ ಕಾಣಲಾಗುತ್ತೆ. ಇಲ್ಲಿ
ಆ, ಧರ್ಮಗಳ ನಡುವೆ ಯಾವುದೇ ರೀತಿಯ ತಾರತಮ್ಯ ಮಾಡೋ ಹಾಗಿಲ್ಲ, ಭೇದ ಭಾವ ಮಾಡೋ ಹಾಗಿಲ್ಲ. ಎಲ್ಲ ಧರ್ಮದವರನ್ನ ಸಮಾನರಾಗಿ ಕಾಣಲಾಗತ್ತೆ. ಇದನ್ನೇ ನಾವು ಜಾತ್ಯತೀತತೆ ಅಂತ ಹೇಳ್ತೀವಿ. ಇದನ್ನ ಮತ್ತೊಂದು ಅರ್ಥದಲ್ಲಿ ಹೇಳೋದಾದ್ರೆ ಧರ್ಮ ನಿರಪೇಕ್ಷತೆ ಅಂತಾನು ಹೇಳ್ತೀವಿ ಫ್ರೆಂಡ್ಸ್. ಭಾರತ ಸಂವಿಧಾನವು ತನ್ನ ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ. ಸಂವಿಧಾನದ 25ರಿಂದ 28ನೇ ವಿಧಿಗಳಲ್ಲಿ ನಾವು ನಮ್ಮ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಒಂದು ವಿವರಣೆಯನ್ನ ಕಾಣ್ತೀವಿ ಫ್ರೆಂಡ್ಸ್. ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುವಾಗ ನಾನು ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಡಿಟೇಲ್ಸ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ನಮ್ಮ ಭಾರತ ಯಾವುದೇ ಒಂದು ರಾಜ್ಯ ಧರ್ಮ ಹೊಂದಿಲ್ಲ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಕೇವಲ ಒಂದೇ ಧರ್ಮದವರು ವಾಸ ಮಾಡಂಗಿಲ್ಲ. ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಸಂಸ್ಕೃತಿ ಹೊಂದಿದವರು ವಾಸ ಮಾಡ್ತಾರೆ. ಹೌದಾ? ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂತಹ ನಮ್ಮ ಭಾರತ ದೇಶದಲ್ಲಿ ಒಂದೇ ಒಂದು ರಾಜ್ಯ ಧರ್ಮ ಅನ್ನುವಂಥದ್ದು ಇಲ್ಲ. ಯಾಕಂದ್ರೆ ಜಾತ್ಯತೀತ ರಾಷ್ಟ್ರದಲ್ಲಿ ರಾಜ್ಯ ಧರ್ಮ ಅನ್ನುವಂಥದ್ದು ಇರುವುದಿಲ್ಲ ಫ್ರೆಂಡ್ಸ್. ಇಲ್ಲಿ ಒಂದೇ ಒಂದು ಧರ್ಮಕ್ಕೆ ಪ್ರಾಶಸ್ತ್ಯ ಕೊಡಂಗಿಲ್ಲ. ಎಲ್ಲ ಧರ್ಮದವರನ್ನ ಸಮಾನರಾಗಿ ಕಾಣಲಾಗುತ್ತೆ. ಅದಕ್ಕೋಸ್ಕರ ರಾಜ್ಯ ಧರ್ಮ ಅನ್ನುವಂಥದ್ದು ಜಾತ್ಯತೀತ ರಾಷ್ಟ್ರ ಹೊಂದಿರುವುದಿಲ್ಲ. ನಮ್ಮ ಭಾರತವು ಜಾತ್ಯತೀತ ರಾಷ್ಟ್ರ ಆಗಿರುವುದರಿಂದ ನಮ್ಮ ಭಾರತವು ಸಹ ರಾಜ್ಯ ಧರ್ಮ ಹೊಂದಿಲ್ಲ. ಎಕ್ಸಾಂಪಲ್ ನೋಡೋದಾದ್ರೆ ಇಂಗ್ಲೆಂಡ್, ಡೆನ್ಮಾರ್ಕ್ ದೇಶಗಳಲ್ಲಿ ರಾಜ್ಯ ಧರ್ಮ ಇದೆ. ಅಲ್ಲಿ ಕ್ರೈಸ್ತ ಧರ್ಮವು ರಾಜ್ಯ ಧರ್ಮವಾಗಿದೆ. ಇನ್ನು ಭೂತಾನ್, ಕಾಂಬೋಡಿಯಾ ಅಲ್ಲಿ ಬೌದ್ಧ ಧರ್ಮ ರಾಜ್ಯ ಧರ್ಮವಾಗಿದೆ. ಸೌದಿ ಅರಬ್, ಪಾಕಿಸ್ತಾನ್ ಇಲ್ಲಿ ರಾಜ್ಯ ಧರ್ಮ ಇಸ್ಲಾಂವಾಗಿದೆ. ಈ ರೀತಿಯಾಗಿ ಆ ದೇಶಗಳು ರಾಜ್ಯ ಧರ್ಮ ಹೊಂದಿರುವ ಹಾಗೆ ನಮ್ಮ ಒಂದು ಭಾರತ ರಾಜ್ಯ ಧರ್ಮವನ್ನು ಹೊಂದಿಲ್ಲ ಫ್ರೆಂಡ್ಸ್. ಇಲ್ಲಿ ನಮ್ಮ ಭಾರತದಲ್ಲಿ ಎಲ್ಲಾ ಧರ್ಮದವರನ್ನ ಸಮಾನವಾಗಿ ಕಾಣಲಾಗುತ್ತೆ. ಭಾರತದ ಸಂವಿಧಾನವು ಸರ್ವ ಧರ್ಮಗಳಿಗೆ ಸಮಾನ ಪ್ರಾಶಸ್ತ್ಯವನ್ನ ನೀಡುತ್ತೆ. ಪ್ರಜಾಸತ್ತಾತ್ಮಕ ರಾಷ್ಟ್ರ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ನಮ್ಮ ಭಾರತ ವಿಶ್ವದಲ್ಲಿನೇ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ನಮ್ಮ ದೇಶದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಚುನಾಯಿತರಾದ ಜನತಾ ಪ್ರತಿನಿಧಿಗಳು ಜನರ ಪರವಾಗಿ ಆಡಳಿತದಲ್ಲಿ ಭಾಗವಹಿಸ್ತಾರೆ. ಇದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸಾರ್ವತ್ರಿಕ ವಯಸ್ಕ ಮತದಾನ ಅಂತಂದ್ರೆ 18 ವರ್ಷ ಮೇಲ್ಪಟ್ಟಂತಹ ಭಾರತ ದೇಶದ ಎಲ್ಲ ಪ್ರಜೆಗಳು ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಹ ಮತದಾನ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಇದನ್ನ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶದಲ್ಲಿ 18 ವರ್ಷ ಮೇಲ್ಪಟ್ಟಂತಹ ಎಲ್ಲ ಸ್ತ್ರೀ ಪುರುಷರು ಎಲ್ಲರೂ ಸಹ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲರಿಗೂ ಸಹ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಲಾಗಿದೆ. ಈ ರೀತಿಯ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಚುನಾಯಿತರಾದಂತಹ ಜನತಾ ಪ್ರತಿನಿಧಿಗಳು ಜನರ ಪರವಾಗಿ ಆಡಳಿತದಲ್ಲಿ ಭಾಗಿಯಾಗ್ತಾರೆ. ಇದೇ ಏನು ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ನಮ್ಮ ಪ್ರಸ್ತಾವನೆಯೂ ಸಹ ನಮ್ಮ ಭಾರತ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನ ಸೂಚಿಸುತ್ತೆ ಫ್ರೆಂಡ್ಸ್. ಇನ್ನು ಗಣರಾಜ್ಯ. ಗಣರಾಜ್ಯ ಎಂದರೇನು ಅನ್ನೋದು ನೋಡೋದಾದ್ರೆ ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಗಣರಾಜ್ಯ ಅಂತ ಹೇಳ್ತೀವಿ. ಪ್ರತ್ಯಕ್ಷವಾಗಿ ಅಂದ್ರೆ ನೇರವಾಗಿ. ಇಲ್ಲಿ ಜನರು ನೇರವಾಗಿ ರಾಷ್ಟ್ರದ ಮುಖ್ಯಸ್ಥನನ್ನ ಆಯ್ಕೆ ಮಾಡುವಂಥದ್ದು. ಪರೋಕ್ಷವಾಗಿ ಅಂತಂದ್ರೆ ಜನರು ಹಾಗೂ ರಾಷ್ಟ್ರದ ಮುಖ್ಯಸ್ಥರ ನಡುವೆ ಇಲ್ಲಿ ಪ್ರತಿನಿಧಿಗಳೇ ಇರ್ತಾರೆ. ಅದನ್ನ ಪರೋಕ್ಷವಾಗಿ ಅಂತ ಹೇಳ್ತೀವಿ. ಜನರು ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ, ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾರೆ. ಹೌದಾ? ಇಲ್ಲಿ ಜನರು ಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಾರೆ. ಈ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾರೆ. ಇದನ್ನ ನಾವು ಪರೋಕ್ಷ ಚುನಾವಣೆ ಅಂತ ಹೇಳ್ತೀವಿ.
ಇಲ್ಲಿ ಜನರು ನೇರವಾಗಿ ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾರೆ. ಇದು ಪ್ರತ್ಯಕ್ಷವಾಗಿ ಚುನಾಯಿಸುವುದು. ಪರೋಕ್ಷವಾಗಿ ಅಂತಂದ್ರೆ ಇಲ್ಲಿ ಜನರು ಹಾಗೂ ರಾಷ್ಟ್ರದ ಮುಖ್ಯಸ್ಥರ ನಡುವೆ ಪ್ರತಿನಿಧಿಗಳು ಇರ್ತಾರೆ. ಹೌದಾ? ಪ್ರತಿನಿಧಿಗಳ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವುದನ್ನ ನಾವು ಪರೋಕ್ಷ ಚುನಾವಣೆ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ರಾಷ್ಟ್ರದ ಮುಖ್ಯಸ್ಥರನ್ನ ನಾವು ನೇರವಾಗಿ ಪ್ರತ್ಯಕ್ಷವಾಗಿ ಆದ್ರೂ ಆಯ್ಕೆ ಮಾಡಬಹುದು, ಇನ್ನು ಪ್ರತಿನಿಧಿಗಳ ಮೂಲಕ ಪರೋಕ್ಷವಾಗಿ ಆದ್ರೂ ಆಯ್ಕೆ ಮಾಡಬಹುದು. ಇದನ್ನ ನಾವು ಈ ರೀತಿಯಾಗಿ ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಗಣರಾಜ್ಯ ಅಂತ ಹೇಳ್ತೀವಿ. ಈ ಗಣರಾಜ್ಯ ಅನ್ನುವಂಥದ್ದು ರಾಜಪ್ರಭುತ್ವಕ್ಕೆ ವಿರುದ್ಧವಾಗಿರುತ್ತೆ. ಇದಕ್ಕೆ ವಿರುದ್ಧವಾಗಿರುವಂತಹ ಒಂದು ಸರ್ಕಾರವಾಗಿದೆ. ಭಾರತ ಒಂದು ಗಣರಾಜ್ಯವಾಗಿದೆ. ಭಾರತದ ರಾಷ್ಟ್ರಾಧ್ಯಕ್ಷರನ್ನ, ರಾಷ್ಟ್ರದ ಮುಖ್ಯಸ್ಥರನ್ನ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಭಾರತದ ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಯವರೇ ನಮ್ಮ ರಾಷ್ಟ್ರದ ಮುಖ್ಯಸ್ಥರು. ಇವರನ್ನ ನಾವು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ. ಅದಕ್ಕೋಸ್ಕರ ಭಾರತ ಒಂದು ಗಣರಾಜ್ಯವಾಗಿದೆ. ಗಣರಾಜ್ಯ ಎನ್ನುವಂತಹ ಪದ ಏನ್ ಸೂಚಿಸುತ್ತಾ ಅಂತಂದ್ರೆ ಭಾರತ ಯಾವುದೇ ಒಂದು ಅನುವಂಶೀಯ ರಾಜ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಅನ್ನೋದನ್ನ ಸೂಚಿಸುತ್ತೆ ಫ್ರೆಂಡ್ಸ್. ಭಾರತವು ಯಾವುದೇ ಅನುವಂಶೀಯ ರಾಜ ಅಂದ್ರೆ ರಾಜನ ಮಗ ರಾಜನ ನಂತರ ಅವನ ಮಗ ರಾಜ, ಈ ರೀತಿ ವಂಶ ಪಾರಂಪರ್ಯವಾಗಿ ಅಧಿಕಾರ ಬರುವಂಥದ್ದು. ಈ ರೀತಿ ಅನುವಂಶೀಯ ರಾಜ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಅನ್ನೋದನ್ನ ಸೂಚಿಸುತ್ತೆ. ನ್ಯಾಯ, ಸಾಮಾಜಿಕ ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ ಈ ಪರಿಕಲ್ಪನೆಯನ್ನ ನಾವು 1917ರ ರಷ್ಯಾದ ಕ್ರಾಂತಿಯಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅನ್ನೋದನ್ನ ತಿಳ್ಕೊಬಹುದು ಫ್ರೆಂಡ್ಸ್. ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಈ ಪರಿಕಲ್ಪನೆಯನ್ನ 1917ರ ರಷ್ಯಾದ ಕ್ರಾಂತಿಯಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಪ್ರಸ್ತಾವನೆಯು ಭಾರತೀಯರಿಗೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ಒದಗಿಸುವ ಉದ್ದೇಶ ಹೊಂದಿದೆ ಫ್ರೆಂಡ್ಸ್. ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂದ್ರೆ ನಮ್ಮ ಒಂದು ಸಂವಿಧಾನವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಸೌಲಭ್ಯವನ್ನ ನೀಡುತ್ತೆ. ಈ ಮೂಲಕ ಸಾಮಾಜಿಕ ನ್ಯಾಯವನ್ನ ಒದಗಿಸಿದ್ದನ್ನು ನಾವು ಕಾಣಬಹುದು ಫ್ರೆಂಡ್ಸ್. ಇನ್ನು ಆರ್ಥಿಕ ನ್ಯಾಯ ಎಲ್ಲಾ ಪ್ರಜೆಗಳ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ರಾಜಕೀಯ ನ್ಯಾಯ, ಸಂವಿಧಾನವು ಯಾವುದೇ ತಾರತಮ್ಯ ಮಾಡದೆ ಎಲ್ಲಾ ಪ್ರಜೆಗಳಿಗೆ ರಾಜ್ಯಾಡಳಿತದಲ್ಲಿ ಭಾಗವಹಿಸಲು ಅವಕಾಶ ನೀಡಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಲೋಕಸಭೆ, ವಿಧಾನಸಭೆ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಮೀಸಲಾತಿ ನೀಡಲಾಗಿದೆ. ಮಹಿಳೆಯರಿಗೂ ಸಹ ಮೀಸಲಾತಿ ನೀಡಿರೋದನ್ನು ನಾವು ಕಾಣಬಹುದು. ಈ ರೀತಿ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಸಹ ತನ್ನ ಉತ್ತಮ ಜೀವನ ನಡೆಸಲಿಕ್ಕೆ, ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ, ಅವಕಾಶಗಳನ್ನು ಪಡೆಯಲಿಕ್ಕೆ ಈ ರೀತಿ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ನಮ್ಮ ಸಂವಿಧಾನ ಒದಗಿಸಿಕೊಟ್ಟಿರೋದನ್ನ ಈ ಪ್ರಸ್ತಾವನೆ ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸ್ವಾತಂತ್ರ್ಯ ಅಂದ್ರೆ ಏನು ಅಂತಂದ್ರೆ ವ್ಯಕ್ತಿಯು ಇತರರಿಗೆ ತೊಂದರೆ ಕೊಡದೆ ಕಾನೂನಿನ ಚೌಕಟ್ಟಿನಲ್ಲಿ ತನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವುದಾಗಿದೆ. ಸ್ವಾತಂತ್ರ್ಯ ಅಂದ್ರೆ ವ್ಯಕ್ತಿ ತನ್ನ ಇಚ್ಛೆಯಂತೆ ಜೀವಿಸುವುದು. ಹೌದಾ? ಬೇರೆಯವರಿಗೆ ಕಷ್ಟ ಕೊಟ್ಟು ಜೀವಿಸುವುದು ಅಲ್ಲ. ಬೇರೆಯವರಿಗೆ ತೊಂದರೆ ಕೊಟ್ಟು ತಾನು ಮಾತ್ರ ಆರಾಮಾಗಿ ಉತ್ತಮವಾಗಿ ಜೀವನ ನಡೆಸೋದಲ್ಲ. ಬೇರೆಯವರಿಗೂ ತೊಂದರೆ ಕೊಡಬಾರ್ದು, ತಾನೂ ಸಹ ಕಾನೂನಿನ ಚೌಕಟ್ಟಿನಲ್ಲಿ ಅಂದ್ರೆ ಕಾನೂನಿನ ನೀತಿ ನಿಯಮಗಳಿಗೆ ಒಳಪಟ್ಟು
ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಸ್ವಾತಂತ್ರ್ಯ ಅಂತ ಹೇಳ್ತೇವೆ ಫ್ರೆಂಡ್ಸ್. ನಮ್ಮ ಒಂದು ಭಾರತದಲ್ಲಿ ನಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಹೇಗಿದೆ ಅಂತಂದರೆ, ನಾವು ಇತರರಿಗೆ ತೊಂದರೆ ಕೊಡದೆ ಕಾನೂನಿನ ನೀತಿ ನಿಯಮಗಳಿಗೆ ಬದ್ಧರಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದೇ ಸ್ವಾತಂತ್ರ್ಯವಾಗಿದೆ ಫ್ರೆಂಡ್ಸ್. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಚಿಂತನೆ, ಅಭಿವ್ಯಕ್ತಿ ಹಾಗೂ ಆರಾಧನಾ ಸ್ವಾತಂತ್ರ್ಯವನ್ನು ನೀಡಿದೆ. ಇನ್ನು ಸ್ವಾತಂತ್ರ್ಯ ಎನ್ನುವಂತಹ ಪರಿಕಲ್ಪನೆಯನ್ನು ಫ್ರೆಂಚ್ ಕ್ರಾಂತಿಯಿಂದ ಎರವಲು ಪಡೆಯಲಾಯಿತು. ಈ ಫ್ರೆಂಚ್ ಕ್ರಾಂತಿ ಯಾವಾಗ ಜರುಗಿತು ಅಂದರೆ 1789ರಲ್ಲಿ. ಈ ಫ್ರೆಂಚ್ ಕ್ರಾಂತಿಯಿಂದಲೇ ಸ್ವಾತಂತ್ರ್ಯ ಅನ್ನುವಂತಹ ಪದವನ್ನು ಎರವಲು ಪಡೆಯಲಾಯಿತು. ಇನ್ನು ಸಮಾನತೆ, ಯಾವುದೇ ಒಂದು ವರ್ಗಕ್ಕೆ ವಿಶೇಷ ಆದ್ಯತೆ ಕೊಡದೆ ದೇಶದಲ್ಲಿರುವಂತಹ ಎಲ್ಲ ಪ್ರಜೆಗಳಿಗೂ ಒಂದೇ ರೀತಿಯ ಸವಲತ್ತುಗಳನ್ನು ಒದಗಿಸುವುದೇ ಸಮಾನತೆಯಾಗಿದೆ ಫ್ರೆಂಡ್ಸ್. ಸಮಾನತೆ ಅಂದರೆ ಏನು ಅಂದರೆ, ಯಾವುದೇ ಒಂದು ವರ್ಗಕ್ಕೆ ಎಲ್ಲ ಸೌಕರ್ಯಗಳು, ವಿಶೇಷ ಆದ್ಯತೆಗಳು ಕೊಡೋ ಹಾಗಿಲ್ಲ. ಎಲ್ಲ ಪ್ರಜೆಗಳಿಗೂ ಸಹ ಸಮಾನವಾಗಿರುವಂತಹ ಸವಲತ್ತುಗಳನ್ನು ಒದಗಿಸುವುದು, ಇದೇ ಸಮಾನತೆಯಾಗಿದೆ. ನಮ್ಮ ಭಾರತ ಸಂವಿಧಾನವು ತನ್ನ ಪ್ರಜೆಗಳಿಗೆ ಸಮಾನ ಸ್ಥಾನಮಾನ ಮತ್ತು ಅವಕಾಶಗಳನ್ನು ನೀಡಿದೆ. ಇದನ್ನ ನಮ್ಮ ಒಂದು ಸಂವಿಧಾನದ ಪೂರ್ವ ಪೀಠಿಕೆಯು ತಿಳಿಸುತ್ತೆ ಫ್ರೆಂಡ್ಸ್. ಸಂವಿಧಾನದ ಪ್ರಕಾರ ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ಹೌದಾ? ಸಂವಿಧಾನದ ಪ್ರಕಾರ ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ಸಂವಿಧಾನವು ಪ್ರಜೆಗಳಿಗೆ ಸಮಾನ ಆರ್ಥಿಕ, ರಾಜಕೀಯ, ಸಾಮಾಜಿಕ ಅವಕಾಶಗಳನ್ನು ನೀಡಿದೆ ಫ್ರೆಂಡ್ಸ್. ಇನ್ನು ಸಮಗ್ರತೆ, 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಮಾಡುವ ಮೂಲಕ ಸಮಗ್ರತೆ ಎನ್ನುವಂತಹ ಪದವನ್ನು ಪ್ರಸ್ತಾವನೆಗೆ ಸೇರಿಸಲಾಯಿತು. ಹೌದಾ? ನೋಡಿ, ನಾನು ಅವಾಗಲೇ ಹೇಳಿದ್ದೀನಿ, 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಅನ್ನುವಂತಹ ಪದವನ್ನು ಸೇರಿಸಲಾಯಿತು, ಜಾತ್ಯತೀತ ಅನ್ನುವಂತಹ ಪದವನ್ನು ಸೇರಿಸಲಾಯಿತು ಅಂತ ಹೇಳಿದ್ದೆ. ಹೌದಾ? ಈ ಸಮಾಜವಾದಿ, ಜಾತ್ಯತೀತ ಹಾಗೂ ಸಮಗ್ರತೆ, ಈ 3 ಪದಗಳನ್ನು ಇಂದಿರಾ ಗಾಂಧಿಯವರು ಪ್ರಧಾನಿಯಾದಾಗ ಆ ಒಂದು ಸಂದರ್ಭದಲ್ಲಿ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾಗುತ್ತೆ. ಈ 42ನೇ ತಿದ್ದುಪಡಿ ಐತಲ್ರಿ, ಇದು ಬಹಳ ದೊಡ್ಡದಾಗಿದೆ. ಈ ಒಂದು ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಬಹಳಷ್ಟು ಅಂಶಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಅದಕ್ಕೋಸ್ಕರ ಈ ತಿದ್ದುಪಡಿ ದೊಡ್ಡದಾಗಿರೋದ್ರಿಂದ, ಬಹಳಷ್ಟು ಅಂಶಗಳನ್ನು ಒಳಗೊಂಡಿರೋದ್ರಿಂದ ಇದಕ್ಕೆ ಮಿನಿ ಸಂವಿಧಾನ ಅಂತಲೂ ಹೇಳ್ತಾರೆ. ಇದ್ರ ಬಗ್ಗೆ ಡೀಟೇಲ್ಸನ್ನು ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಹೇಳಿಕೊಡ್ತೀನಿ ಫ್ರೆಂಡ್ಸ್. ಇನ್ನು ನಮ್ಮ ಸಂವಿಧಾನವು ಎಲ್ಲರೂ ಭಾರತೀಯರು ಎಂಬ ರಾಷ್ಟ್ರೀಯ ಏಕತೆ ಹಾಗೂ ಸಮಗ್ರತೆ ಭಾವನೆ ಬೆಳೆಸಿಕೊಳ್ಳಲು ಪೂರಕವಾಗಿದೆ. ನಮ್ಮ ಸಂವಿಧಾನದಲ್ಲಿ ಏನಿದೆ, ನಮ್ಮ ಭಾರತೀಯರು ಎಲ್ಲರೂ ಸಹ ಒಗ್ಗಟ್ಟಾಗಿ ವಿವಿಧತೆಯಲ್ಲಿ ಏಕತೆ ಹಾಗೂ ಸಮಗ್ರತೆ ಮನೋಭಾವನೆಯಿಂದ ಹೇಗೆ ಜೀವನ ನಡೆಸಬೇಕು ಅನ್ನೋದು ಒಳಗೊಂಡಿದೆ ಅಲ್ಲ ಸಂವಿಧಾನ. ಅದ್ರ ಬಗ್ಗೆ ಈ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಪ್ರಸ್ತಾವನೆ ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ಈ ಪ್ರಸ್ತಾವನೆ ಮತ್ತು ಅಥವಾ ಪೂರ್ವ ಪೀಠಿಕೆಯ ಪ್ರಾಮುಖ್ಯತೆ, ಮಹತ್ವ ಏನು ಅನ್ನೋದು ನೋಡೋದಾದರೆ, ಪ್ರಜೆಗಳ ಪರಮಾಧಿಕಾರವನ್ನು ಸ್ಪಷ್ಟಪಡಿಸುತ್ತೆ. ನಮ್ಮ ದೇಶದಲ್ಲಿ ಪರಮಾಧಿಕಾರ, ಸರ್ವಶ್ರೇಷ್ಠ ಅಧಿಕಾರ ಯಾರಲ್ಲಿ ಇದೆ ಅನ್ನೋದು ಪ್ರಸ್ತಾವನೆ ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ನಮ್ಮ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು, ಅಂತಿಮ ಅಧಿಕಾರ ಇರುವುದು ಪ್ರಜೆಗಳ ಕೈಯಲ್ಲಿ. ನಮ್ಮ ಒಂದು ದೇಶದ ಸರ್ವೋಚ್ಚ ಅಧಿಕಾರ ಯಾರಲ್ಲಿ ಇದೆ ಅಂತಂದರೆ ಪ್ರಜೆಗಳಲ್ಲಿ ಇದೆ. ಅದಕ್ಕೋಸ್ಕರ ಇದನ್ನ ತಿಳಿಸ್ಕೊಡೋದು ಯಾವುದು ಅಂತಂದರೆ ಪ್ರಸ್ತಾವನೆ. ಸಂವಿಧಾನಾತ್ಮಕ ಬಿಕ್ಕಟ್ಟು ಉದ್ಭವಿಸಿದಾಗ ಸಂವಿಧಾನವನ್ನು ಅರ್ಥೈಸಲು ಪ್ರಸ್ತಾವನೆಯನ್ನು ಬಳಸಬಹುದು. ಸಂವಿಧಾನದಲ್ಲಿರುವಂತಹ ಯಾವುದೇ ಒಂದು ವಿಷಯದ ಕುರಿತು ಏನೇ ಒಂದು ಸಮಸ್ಯೆ ಉದ್ಭವಿಸಿದಾಗ ಅಥವಾ ಸಂವಿಧಾನದಲ್ಲಿರುವಂತಹ ಯಾವುದೇ ಒಂದು ಅಂಶ ತಿಳಿಯದೇ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ಸಂವಿಧಾನ ಏನನ್ನ ತಿಳಿಸುತ್ತೆ, ಸಂವಿಧಾನದಲ್ಲಿ ಯಾವ ಒಂದು ಅಂಶವನ್ನ ಅರ್ಥೈಸಲಾಗಿದೆ ಅನ್ನೋದನ್ನ ಪ್ರಸ್ತಾವನೆ ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ಆ ಒಂದು ಸಂದರ್ಭದಲ್ಲಿ
ಸಂವಿಧಾನದ ವಿಷಯಗಳ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಉದ್ಭವಿಸಿದಾಗ ಅದನ್ನ ಸಾಲ್ವ್ ಮಾಡಲಿಕ್ಕೆ, ಅದನ್ನ ಅರ್ಥೈಸಲಿಕ್ಕೆ ಈ ಪ್ರಸ್ತಾವನೆಯನ್ನ ಬಳಸ್ಕೋಬಹುದು. ಇನ್ನು ಪ್ರಜೆಗಳ ಧ್ಯೇಯೋದ್ದೇಶಗಳು ಹಾಗೂ ಆದರ್ಶಗಳನ್ನು ಜ್ಞಾಪಿಸುತ್ತೆ. ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಯನ್ನ ಕಾಪಾಡಲಿಕ್ಕೆ ಸಹಕಾರಿಯಾಗಿದೆ. ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸುತ್ತೆ ಫ್ರೆಂಡ್ಸ್. ಈ ಪಾಯಿಂಟ್ ಏನಿದೆ ಅಲ್ಲ, ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸಾಮ್ಗಳಲ್ಲಿ ಕೆಲವೊಮ್ಮೆ ಹಿಂದ ಮುಂದ ಮಾಡಿ ಕೇಳಿರ್ತಾರೆ, ಕ್ರಮಬದ್ಧವಾಗಿ ಬರೆಯಿರಿ ಅಂತ. ಹೌದಾ? ಇದು ನೀವು ಗಮನವಿಟ್ಟು ಇದನ್ನು ಒಂದ್ಸಲ ಸರಿಯಾಗಿ ಓದಿ. ಹೌದಾ? ಇದ್ರ ಬಗ್ಗೆ ಬಹಳಷ್ಟು ಸಲ ಕ್ವಶನ್ಗಳು ಬಂದಿದ್ದಿದೆ ಫ್ರೆಂಡ್ಸ್. ಕ್ರಮವಾಗಿ ಬರೆಯಿರಿ ಅಂತ ಕೇಳ್ತಾರೆ. ಹೌದಾ? ಈ ಸಮಾಜವಾದಿ, ಜಾತ್ಯತೀತ ಅನ್ನುವಂತಹ ಪದ ಆಮೇಲೆ ಸೇರಿಸಲಾಯಿತು ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ. ಹೌದಾ? ಇದನ್ನು ನಿಮ್ಮ ಅಬ್ಸರ್ವೇಷನ್ನಲ್ಲಿ ಇರಲಿ ಫ್ರೆಂಡ್ಸ್. ಇನ್ನು ಭಾರತದ ರಾಜಕೀಯ ವ್ಯವಸ್ಥೆಯ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತೆ. ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆ ಯಾವ ರೀತಿಯಾಗಿದೆ, ನಮ್ಮ ರಾಜ್ಯದ ಒಂದು ವ್ಯವಸ್ಥೆ, ಆಡಳಿತ ಪದ್ಧತಿ, ಇಲ್ಲಿರುವಂತಹ ಪ್ರಜೆಗಳ ಹಕ್ಕುಗಳು, ಕರ್ತವ್ಯಗಳು, ಪ್ರಜೆಗಳ ಒಂದು ಇರುವಂತಹ ಸ್ಥಿತಿ, ಪ್ರತಿಯೊಂದು ಬಗ್ಗೆ ಕೀ ನೋಟ್ಸ್ ಟೈಪ್ ತಿಳಿಸ್ಕೊಡೋದು ಯಾವುದು ಅಂದರೆ ಪ್ರಸ್ತಾವನೆ. ನಮ್ಮ ಭಾರತ ಎಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊಂದಿದೆ ಅನ್ನೋದನ್ನ ಈ ಪ್ರಸ್ತಾವನೆ ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ಪ್ರಸ್ತಾವನೆ ಓದಿದ್ರೆ ಸಾಕು, ಈ ನಮ್ಮ ಸಂವಿಧಾನದಲ್ಲಿ ಏನಿದೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ? ಫಸ್ಟ್, ಬೇರುಬಾರಿ ಒಕ್ಕೂಟ ಪ್ರಕರಣ 1960. ಈ ಒಂದು ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗವಲ್ಲ ಅಂತ ಹೇಳಲಾಗುತ್ತೆ ಫ್ರೆಂಡ್ಸ್. ಈ ಪ್ರಸ್ತಾವನೆ ಅನ್ನೋದು ಸಂವಿಧಾನದ ಗುರಿ ಮತ್ತು ಧ್ಯೇಯೋದ್ದೇಶಗಳನ್ನು ಮಾತ್ರ ತಿಳಿಸುತ್ತೆ, ಆದರೆ ಅದು ಒಂದು ಸಂವಿಧಾನದ ಭಾಗವಲ್ಲ ಅಂತ ತೀರ್ಪು ಕೊಡುತ್ತೆ ಸುಪ್ರೀಂ ಕೋರ್ಟ್. ಇನ್ನು ಕೇಶವಾನಂದ ಭಾರತಿ ಅಥವಾ ಸ್ಟೇಟ್ ಆಫ್ ಕೇರಳ ಪ್ರಕರಣ ವರ್ಸಸ್ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ 1973ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ತನ್ನ ಹಿಂದಿನ ಅಭಿಪ್ರಾಯವನ್ನು ತಿರಸ್ಕರಿಸುತ್ತೆ. ಹಿಂದಿನ ಅಭಿಪ್ರಾಯ ಏನಾಗಿತ್ತು? ಈ ಬೇರುಬಾರಿ ಒಕ್ಕೂಟ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗವಲ್ಲ ಅಂತ ಏನು ತೀರ್ಪು ಕೊಟ್ಟಿತ್ತಲ್ಲ, ಅದನ್ನು ತಿರಸ್ಕರಿಸಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಹೇಳುತ್ತೆ. ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯನ್ನು ಸಂವಿಧಾನದ ಒಂದು ಭಾಗ ಅಂತ ತೀರ್ಪು ಕೊಡುತ್ತೆ ಫ್ರೆಂಡ್ಸ್. LIC ಆಫ್ ಇಂಡಿಯಾ ವರ್ಸಸ್ ಕನ್ಸೂಮರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸೆಂಟರ್ ಪ್ರಕರಣ 1995. ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತ ಅಭಿಪ್ರಾಯ ಪಡುತ್ತೆ. ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು 2 ವಿಷಯಗಳನ್ನು ಸ್ಪಷ್ಟಪಡಿಸುತ್ತೆ. ಅವು ಏನು ಅನ್ನೋದು ನೋಡೋದಾದರೆ, ಫಸ್ಟ್ ಒನ್, ಪ್ರಸ್ತಾವನೆಯು ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಅಲ್ಲ, ಶಾಸಕಾಂಗದ ಅಧಿಕಾರಗಳ ಮೇಲಿನ ನಿರ್ಬಂಧವೂ ಅಲ್ಲ. ಶಾಸಕಾಂಗ ರಚನೆಯಾಗಲಿಕ್ಕೆ ಈ ಪ್ರಸ್ತಾವನೆ ಅನ್ನೋದು ಮೂಲನೂ ಅಲ್ಲ, ಮತ್ತು ಶಾಸಕಾಂಗ ಯಾವ ರೀತಿಯಾಗಿ ಅಧಿಕಾರ ಚಲಾಯಿಸಬೇಕು ಅನ್ನುವಂತಹ ನೀತಿ ನಿಯಮಗಳನ್ನು ಸಹ ಈ ಪ್ರಸ್ತಾವನೆ ನಿರ್ದೇಶಿಸುವುದಿಲ್ಲ. ಹೌದಾ? ಪ್ರಸ್ತಾವನೆಯು ಶಾಸಕಾಂಗದ ಈ ಒಂದು ಅಧಿಕಾರದ ಮೂಲವೂ ಅಲ್ಲ, ಶಾಸಕಾಂಗದ ಅಧಿಕಾರಗಳ ಮೇಲಿನ ನಿರ್ಬಂಧವೂ ಅಲ್ಲ. ಇನ್ನು ಸೆಕೆಂಡ್ ಪಾಯಿಂಟ್, ಪ್ರಸ್ತಾವನೆಯು ನ್ಯಾಯರಕ್ಷಿತವಲ್ಲ, ಅಂದರೆ ಪ್ರಸ್ತಾವನೆಯನ್ನು ನ್ಯಾಯಾಲಯದ ಮೂಲಕ ಅನುಷ್ಠಾನಗೊಳಿಸುವಂತಿಲ್ಲ. ಈ 2 ಪಾಯಿಂಟ್ಗಳನ್ನು ಈ 1995ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸುತ್ತೆ ಫ್ರೆಂಡ್ಸ್. ಮೇನ್ಲಿ ನೀವು ಈ 3 ಪಾಯಿಂಟ್ಗಳನ್ನು ನೆನ್ಪಿಟ್ಕೋಬೇಕು. ಬೇರುಬಾರಿ ಒಕ್ಕೂಟ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅಂತ ತೀರ್ಪು ಕೊಡುತ್ತೆ.
ಇನ್ನು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಏನು ತೀರ್ಪು ಕೊಟ್ಟಿತ್ತಲ್ಲ, ಸಂವಿಧಾನದ ಭಾಗವಲ್ಲ ಅಂಥೇಳಿ, ಅದನ್ನು ತಿರಸ್ಕರಿಸಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಹೇಳುತ್ತೆ ಫ್ರೆಂಡ್ಸ್. ಇನ್ನು LIC ಆಫ್ ಇಂಡಿಯಾ ವರ್ಸಸ್ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸೆಂಟರ್ ಪ್ರಕರಣದಲ್ಲಿ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತ ಅಭಿಪ್ರಾಯಪಡುತ್ತೆ. ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಫ್ರೆಂಡ್ಸ್. ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದೇ? ಸಂವಿಧಾನದ 368ನೇ ವಿಧಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಷಯದ ಬಗ್ಗೆ ವಿವರಣೆ ಕೊಡುತ್ತೆ ಫ್ರೆಂಡ್ಸ್. ಈ ಸಂವಿಧಾನದ 368ನೇ ವಿಧಿಯ ಪ್ರಕಾರ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆ ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ಪ್ರಥಮ ಬಾರಿಗೆ ಉದ್ಭವವಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯವು ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಎಂದು ತೀರ್ಪು ನೀಡುತ್ತೆ. ಪ್ರಸ್ತಾವನೆಯಲ್ಲಿರುವಂತಹ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆಯಾಗದಂತೆ 368ನೇ ವಿಧಿಯಡಿಯಲ್ಲಿ ಸಂಸತ್ತು ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಎಂದು ತೀರ್ಪು ನೀಡುತ್ತೆ. ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂಥೇಳಿ ತೀರ್ಪು ಕೊಡುತ್ತೆ. ಇನ್ನು ಪ್ರಸ್ತಾವನೆಯಲ್ಲಿರುವಂತಹ ಸಂವಿಧಾನದ ಮೂಲ ಸಂರಚನೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು. ಆ ರೀತಿಯಲ್ಲಿ ಈ 368ನೇ ವಿಧಿಯ ಅಡಿಯಲ್ಲಿ ಸಂಸತ್ತು ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಅಂತ ತೀರ್ಪು ಕೊಡುತ್ತೆ. ಈ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನವು ಪ್ರಸ್ತಾವನೆಯ ಮೂಲಭೂತ ಅಂಶಗಳ ಮೇಲೆ ನಿಂತಿದೆ, ಇವುಗಳಲ್ಲಿ ಯಾವುದೇ ಒಂದು ಅಂಶವನ್ನು ತೆಗೆದುಹಾಕುವ ಅಧಿಕಾರ ಸಂಸತ್ತಿಗೆ ನೀಡಲಾಗಿದೆ ಎಂದು ತಿದ್ದುಪಡಿ ಅಧಿಕಾರವನ್ನು ಅರ್ಥೈಸುವಂತಿಲ್ಲ. ಅಂದರೆ ಈ ಒಂದು ಮೂಲ ಸಂರಚನೆಯ ಅಂಶಗಳೇನಿದಾವಲ್ಲ, ಅದರಲ್ಲಿ ಯಾವುದೇ ಒಂದು ಅಂಶವನ್ನು ತೆಗೆದು ಹಾಕೋ ಹಾಗಿಲ್ಲ. ಮೂಲ ಸಂರಚನೆಗೆ ಧಕ್ಕೆ ಆಗಬಾರ್ದು, ಆ ರೀತಿಯಲ್ಲಿ ತಿದ್ದುಪಡಿ ಮಾಡಬೇಕು. ಮೂಲ ಸಂರಚನೆಯಲ್ಲಿರುವಂತಹ ಯಾವುದೇ ಒಂದು ಅಂಶವನ್ನು ತೆಗೆದು ಹಾಕಬಹುದು ಅಂತ ಸಂಸತ್ತು ತಿದ್ದುಪಡಿ ಮಾಡೋ ಹಾಗಿಲ್ಲ. ಇದನ್ನು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಫ್ರೆಂಡ್ಸ್. ಪ್ರಸ್ತಾವನೆಯನ್ನು ಇದುವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಕೇವಲ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಯಿತು. ಅದು ಯಾವಾಗ? 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವ ಮೂಲಕ ಸಮಾಜವಾದ, ಜಾತ್ಯತೀತತೆ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನು ಪ್ರಸ್ತಾವನೆಗೆ ಸೇರ್ಪಡೆಗೊಳಿಸಲಾಯಿತು. ಪ್ರಸ್ತಾವನೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂದರೆ ಒಂದು ಬಾರಿ ಮಾತ್ರ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಈ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದ, ಜಾತ್ಯತೀತತೆ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನು ಸೇರ್ಪಡೆಗೊಳಿಸಲಾಗುತ್ತೆ ಫ್ರೆಂಡ್ಸ್. ಇಷ್ಟೊತ್ತು ನಾವು ಈ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯ ಬಗ್ಗೆ ತಿಳ್ಕೊಂಡ್ವಲ್ಲ, ಅದ್ರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ ಫ್ರೆಂಡ್ಸ್. ಪ್ರಶ್ನೆ 1. ಭಾರತದ ಸಂವಿಧಾನವು ಪ್ರಸ್ತಾವನೆಯನ್ನು ಯಾವ ದೇಶದಿಂದ ಎರವಲು ಪಡೆದಿದೆ? ಭಾರತ ಸಂವಿಧಾನವು ಪ್ರಸ್ತಾವನೆಯನ್ನು ಯಾವ ದೇಶದಿಂದ ಎರವಲು ಪಡೆದಿದೆ? 1. ಇಂಗ್ಲೆಂಡ್, 2. ಫ್ರಾನ್ಸ್, 3. ರಷ್ಯಾ, 4. ಅಮೆರಿಕ ಸಂಯುಕ್ತ ಸಂಸ್ಥಾನ. ಆನ್ಸರ್ ಅಮೆರಿಕ ಸಂಯುಕ್ತ ಸಂಸ್ಥಾನ. ಪ್ರಶ್ನೆ 2. ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ?
ಅ. ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳನ್ನು ತಿಳಿಸುತ್ತದೆ. ಬ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡುವಂತಿಲ್ಲ. ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ. ಇನ್ನು ಡ. ಭಾರತ ಸಂವಿಧಾನದ ಪ್ರಸ್ತಾವನೆಯು ಮೂಲ ಧ್ಯೇಯಗಳ ನಿರ್ಣಯವಾಗಿದೆ. ಒಂದು ಹೇಳಿಕೆ ಸರಿಯಾಗಿದೆ, 2 ಹೇಳಿಕೆಗಳು ಸರಿಯಾಗಿವೆ, 3 ಹೇಳಿಕೆಗಳು ಸರಿಯಾಗಿವೆ, 4 ಹೇಳಿಕೆಗಳು ಸರಿಯಾಗಿವೆ. ಈ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಈ ಒಂದು ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನು ಆನ್ಸರ್ ಮಾಡಬೇಕು ಫ್ರೆಂಡ್ಸ್. ಫಸ್ಟ್ ಒನ್, ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳನ್ನು ತಿಳಿಸುತ್ತೆ. ಸರಿಯಾಗಿದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡುವಂತಿಲ್ಲ. ಇದು ತಪ್ಪು. ತಿದ್ದುಪಡಿ ಮಾಡಬಹುದು. ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ. ಈ ಹೇಳಿಕೆಯೂ ಸಹ ತಪ್ಪಾಗಿದೆ ಫ್ರೆಂಡ್ಸ್. ಸಂವಿಧಾನದ ಭಾಗವಾಗಿದೆ. ಪ್ರಸ್ತಾವನೆಯು ಸಂವಿಧಾನದ ಭಾಗವಾಗಿದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೂಲ ಧ್ಯೇಯಗಳ ನಿರ್ಣಯವಾಗಿದೆ. ಈ ಭಾರತ ಸಂವಿಧಾನದ ಪ್ರಸ್ತಾವನೆಯು ಮೂಲ ಧ್ಯೇಯಗಳ ನಿರ್ಣಯವಾಗಿದೆ. ಇದು ಸರಿಯಾಗಿರುವಂಥದ್ದು. 2 ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ 3, ಭಾರತ ಸಂವಿಧಾನದ ಮೂಲ ಪ್ರಸ್ತಾವನೆಯಲ್ಲಿರುವ ಪದಗಳನ್ನು ಕ್ರಮವಾಗಿ ಸರಿಯಾಗಿರುವಂತೆ ಜೋಡಿಸಿ. 1. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. 2. ಸಾರ್ವಭೌಮ ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯ. 3. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ. 4. ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಆನ್ಸರ್ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಇಲ್ಲಿ ನೀವು ಆನ್ಸರ್ ಇದು ಹೇಗಾಗುತ್ತೆ ಅಂತ ಯೋಚನೆ ಮಾಡ್ತಿರ್ಬಹುದು. ಇಲ್ಲಿ ಕ್ವಶನ್ನ ಫಸ್ಟ್ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಭಾರತ ಸಂವಿಧಾನದ ಮೂಲ ಅಂತ ಹೇಳಿದ್ದೀನಿ ನಾನು. ಮೂಲ ಪ್ರಸ್ತಾವನೆ ಅಂತಂದರೆ ಮೊದಲು ಪ್ರಸ್ತಾವನೆಯಲ್ಲಿ ಇರುವಂತಹ ಪದಗಳನ್ನು ಕ್ರಮವಾಗಿ ಜೋಡಿಸಿ ಅಂತ ಹೇಳಲಾಗಿದೆ. ಹೌದಾ? ಮೂಲ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಜಾತ್ಯತೀತ ಅನ್ನುವಂತಹ ಪದಗಳು ಇರಲಿಲ್ಲ. ಅದಕ್ಕೋಸ್ಕರ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದು ಸರಿಯಾಗಿರುವಂಥದ್ದು. ಇಲ್ಲಿ ಮೂಲ ಅನ್ನೋದು ಬಳಸಿಲ್ಲ. ಕೇವಲ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವಂತಹ ಪದಗಳನ್ನು ಕ್ರಮವಾಗಿ ಸರಿಯಾಗಿರುವಂತೆ ಜೋಡಿಸಿ ಅಂದರೆ ಆನ್ಸರು ಇದು ಕರೆಕ್ಟ್ ಆಗಿರುತ್ತೆ. ಹೌದಾ? ಇಲ್ಲಿ ಮೂಲ ಪ್ರಸ್ತಾವನೆಯಲ್ಲಿರುವ ಅನ್ನೋ ಕಾರಣಕ್ಕಾಗಿ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದು ಕರೆಕ್ಟ್ ಆನ್ಸರ್. ಇನ್ನು ಪ್ರಶ್ನೆ 4, ಪ್ರಸ್ತಾವನೆಯನ್ನು ಸಂವಿಧಾನದ ಗುರುತಿನ ಚೀಟಿ ಎಂದು ಯಾರು ಹೇಳಿದ್ದರು? 1. ಕೆ.ಎಂ. ಮುನ್ಷಿ. 2. ಎನ್.ಎ. ಪಾಲ್ಕಿವಾಲಾ. 3. ಅರ್ನೆಸ್ಟ್ ಬಾರ್ಕರ್. 4. ಶ್ರೀ ಅಲ್ನಾಡಿ ಕೃಷ್ಣಸ್ವಾಮಿ ಅಯ್ಯರ್. ಆನ್ಸರ್ ಪಾಲ್ಕಿವಾಲಾ. ಇನ್ನು ಪ್ರಶ್ನೆ 5, ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ವಿಧಿಯ ಮೂಲಕ ತಿದ್ದುಪಡಿ ಮಾಡಬಹುದಾಗಿದೆ? 1. 368ನೇ ವಿಧಿ. 2. 42ನೇ ವಿಧಿ. 3. 326ನೇ ವಿಧಿ. 4. 44ನೇ ವಿಧಿ. ಆನ್ಸರ್ 368ನೇ ವಿಧಿ.
ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು.